ಸರಳ ತನ್ನ ಮನೆಯ ಬಾಗಿಲ ಹತ್ರ ನಿಂತ್ಕೊಂಡು ಪಕ್ಕದ ಮನೆಯ ಅನಾಮಿಕಳ ಬಾಗಿಲ ಕಡೆ ಒಂದೇ ಸಮನೆ ನೋಡ್ತಾ ಇರ್ತಾಳೆ. ಇದೇನಿದು, ಈ ದಿನ ಅನಾಮಿಕ ಇನ್ನೂ ಮನೆಯಿಂದ ಹೊರಗೆ ಬಂದೇ ಇಲ್ಲ, ಸೌದೆಗಾಗಿ ಕಾಡಿಗೆ ಹೋಗ್ತಾಳೋ ಇಲ್ವೋ ಎಂದು ಅಂದುಕೊಳ್ಳುತ್ತಾ ಇರುವಾಗ ಒಳಗಡೆಯಿಂದ ಬಾಗಿಲ ಹತ್ತಿರಕ್ಕೆ ಅವಳ ಅತ್ತೆ ಅಪರ್ಣ ಬರುತ್ತಾಳೆ. ಏನೇ ಸೊಸೆ, ಸೌದೆಗಾಗಿ ಕಾಡಿಗೆ ಹೋಗದೆ ಇನ್ನೂ ಮನೆ ಹತ್ರನೇ ಇದೆಯಾ? ಅನಾಮಿಕಾ ಸೌದೆಗಾಗಿ ಇನ್ನೂ ಕಾಡಿಗೆ ಹೋಗಿಲ್ಲ ಅತ್ತೆ. ಅನಾಮಿಕಳ ಜೊತೆ ನಿಂಗೇನು ಕೆಲಸ? ಅವಳ ಕೆಲಸ ಅವಳು ಮಾಡ್ಕೋತಾಳೆ, ನಿನ್ನ ಕೆಲಸ ನೀನು ಮಾಡ್ಕೋ. ಅನಾಮಿಕಳ ಜೊತೆ ಇಟ್ಕೊಳ್ಳೋದು ಅಷ್ಟು ಒಳ್ಳೇದಲ್ಲ, ಹೋಗು. ಯಾಕೆ ಒಳ್ಳೇದಲ್ಲ ಅತ್ತೆ? ಊರಿನವರ ಹತ್ರ ನಾನು ಮಾತಾಡ್ತೀನಿ, ಅವಳು ಮಾತಾಡ್ತಾಳೆ. ಆದರೂ ಎಲ್ಲರೂ ಅನಾಮಿಕಳಿಗೆ ಬೆಲೆ ಕೊಡ್ತಾರೆ, ಅನಾಮಿಕಳನ್ನೇ ಇಷ್ಟಪಡ್ತಾರೆ, ಅನಾಮಿಕಳನ್ನೇ ಗೌರವಿಸ್ತಾರೆ. ನನ್ನನ್ನು ಒಬ್ರು ಕೂಡ ಲೆಕ್ಕ ಮಾಡಲ್ಲ. ಅದು ನಿನ್ನ ಮಣ್ಣಿನ ಬುರುಡೆಗೆ ಅರ್ಥವಾಗಲ್ಲ. ಅನಾಮಿಕಾ ತನ್ನ ಕೈಲಾದಷ್ಟು ಸಹಾಯ ಮಾಡುತ್ತಾ ಪ್ರೇಮದಿಂದ ಮಾತಾಡ್ತಾಳೆ, ಆಪ್ಯಾಯತೆಯಿಂದ ಮಾತಾಡ್ತಾಳೆ. ಮತ್ತೆ ನೀನು ಸಹಾಯ ಮಾಡಲ್ಲ, ಸೊಕ್ಕಿನಿಂದ ಮಾತಾಡ್ತೀಯ. ಏನಾದರೂ ಸಹಾಯ ಕೇಳಿದ್ರೆ ಅವ್ರ ಹತ್ರ ಮಾತಾಡೋದೇ ನಿಲ್ಲಿಸ್ತೀಯ. ಆಗ ನಿನ್ನನ್ನು ಹೇಗೆ ಗೌರವಿಸ್ತಾರೆ, ಹೇಗೆ ಇಷ್ಟಪಡ್ತಾರೆ ಎಂದು ಹೇಳುತ್ತಾಳೆ ಅಪರ್ಣ. ಆಗಲೇ ಆ ಮನೆಗೆ ಒಂದು ಕೋಲು ಹಿಡ್ಕೊಂಡು ಒಬ್ಬ ಮುದುಕಿ ಬರುತ್ತಾಳೆ. ಅಮ್ಮ, ತುಂಬ ಹಸಿವಾಗ್ತಾ ಇದೆ ತಾಯಿ, ಸ್ವಲ್ಪ ಅನ್ನ ಇದ್ರೆ ಹಾಕಿ, ನಿಮಗೆ ಪುಣ್ಯ ಬರುತ್ತೆ ಎಂದು ಆ ಮುದುಕಿ ಬೇಡಿಕೊಳ್ಳುತ್ತಾ ಇರುತ್ತಾಳೆ. ಅದು ನೋಡಿದ ಅಪರ್ಣ, ಏನೇ ಸೊಸೆ, ಪಾಪ ದೊಡ್ಡ ಹೆಂಗಸು ಹಸಿವೆ ಅಂತ ಇದ್ದಾಳಲ್ಲ, ಒಳಗಡೆಗೆ ಹೋಗಿ ಇಷ್ಟು ಅನ್ನ ಅಡಿಗೆ ತಂದ್ಕೊಡು. ಅಮ್ಮ ಅತ್ತೆ, ಈಗ ಕೊಡೋದು ಅಭ್ಯಾಸ ಮಾಡಿದ್ರೆ ಇನ್ನು ಮೇಲಿಂದ ದಿನ ಬರ್ತಾಳೆ. 2 ದಿನದ ನಂತರ ನಮ್ಮ ಮನೆ ಹತ್ರದಿಂದ ಹೋಗದೆ ಇಲ್ಲೇ ಜಗಲಿ ಮೇಲೆ ಬಂದು ಒಕ್ಕರಿಸ್ತಾಳೆ. ನಾನು ಹಾಕೋದಿಲ್ಲ. ಹಾಗೆ ಅನ್ಬೇಡಮ್ಮ, ದೊಡ್ಡವಳು, ಓದ್ರಿ ಹೋಗೋದಕ್ಕೆ ಸಿದ್ಧವಾಗಿರೋಳು, ತುಂಬ ಹಸಿವಾಗ್ತಾ ಇದೆ, ಸ್ವಲ್ಪ ಅನ್ನ ಹಾಕಿ ಪುಣ್ಯ ಕಟ್ಕೋ ತಾಯಿ. ನಿನಗೆ ಒಳ್ಳೇದಾಗಿ ಹೇಳಿದ್ರೆ ಅರ್ಥವಾಗಲ್ಲ ಅಲ್ಲ ಎಂದು ಹೇಳಿ ಆ ಮುದುಕಿಯನ್ನು ದಬ್ಬುತ್ತಾಳೆ. ಮುದುಕಿ ಕೆಳಗೆ ಬೀಳುತ್ತಾಳೆ. ಅದು ನೋಡಿದ ಅಪರ್ಣ ಆ ಮುದುಕಿಯನ್ನು ಮೇಲಕ್ಕೆ ಎತ್ತಿ ನಿಲ್ಲಿಸಿ, ಇಲ್ಲಿ ನೋಡಿ ಅಜ್ಜಿ, ಇದು ಅನಾಮಿಕಾ ಮನೆ ಅಲ್ಲ ಅಂತ ಅರ್ಥವಾಯ್ತು ಮಗು. ಇನ್ನು ನಾನು ಅನಾಮಿಕಳ ಮನೆಗೆ ಹೋಗ್ತೀನಿ. ಹಸುವೆಯಿಂದ ಬಂದ್ರೆ ಅನ್ನ ಹಾಕದೆ ನನ್ನನ್ನ ತಳ್ತೀಯ ನೀನು? ಬೇಡ ಅಜ್ಜಿ, ಶಪಿಸಬೇಡಿ, ನಿಮಗೆ ಕೈ ಮುಗಿತೀನಿ ಎಂದು ಹೇಳುತ್ತಲೇ ಮುದುಕಿ ಅಲ್ಲಿಂದ ಅನಾಮಿಕಳ ಮನೆಗೆ ಬರುತ್ತಾಳೆ. ಹಸುವೆ ಎಂದು ಹೇಳಿ ಅನ್ನ ಹಾಕು ಅಂತ ಕೇಳುತ್ತಾಳೆ ಆ ಮುದುಕಿ. ಮನೆಯೊಳಗಿಂದ ಅನಾಮಿಕ ಅನ್ನ, ಸಾರು, ಪಲ್ಯ ಹಾಕಿದ ತಟ್ಟೆಯನ್ನು ತಂದು, ಮುದುಕಮ್ಮ ಇಲ್ಲಿ ಬಂದು ಹೊಟ್ಟೆ ತುಂಬ ತಿಂದು ಆ ಪ್ಲೇಟ್ ಪಕ್ಕದಲ್ಲೇ ಇಡು, ಸ್ವಲ್ಪ ಹೊತ್ತು ಮಲ್ಕೋಬೇಕು ಅಂದರೆ ಮಲ್ಕೋ, ನಿನಗೇನಾದರೂ ಬೇಕು ಅಂದರೆ ನಮ್ಮ ಅತ್ತೆ ಇರ್ತಾಳೆ ಕೇಳು ಎಂದು ಹೇಳಿ ಒಳಗೆ ಹೋಗುತ್ತಾಳೆ. ಒಳಗಡೆಯಿಂದ ಶಾರದಾ ವಾಟರ್ ಗ್ಲಾಸ್ ತೆಗೆದುಕೊಂಡು ಆ ಮುದುಕಿ ಹತ್ತಿರ ಇಡುತ್ತಾಳೆ. ಗೋಡೆ ಹತ್ರ ನಿಂತ್ಕೊಂಡು ಸರಳ ಅಪರ್ಣ ನೋಡ್ತಾ ಇರ್ತಾರೆ. ನೋಡ್ದಿಯ ಸೊಸೆ, ಆ ಅನಾಮಿಕಳಿಗೂ ನಿನಗೂ ಇರುವ ಭೇದ ಎಂದು ಹೇಳಿ ಅಪರ್ಣ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಅದು ನೋಡಿ ಸರಳ ಹೊಟ್ಟೆ ಹುರ್ಕೋತಾಳೆ. ಅನಾಮಿಕಳನ್ನು ನೋಡಿ ಬೈಕೋತಾ ಇರ್ತಾಳೆ. ಇನ್ನು ಒಳಗಡೆಯಿಂದ ಅನಾಮಿಕ ಒಂದು ಕೈಯಲ್ಲಿ ಹಗ್ಗ, ಮತ್ತೊಂದು ಕೈಯಲ್ಲಿ ಕೊಡಲಿ ಹಿಡಿದುಕೊಂಡು ಹೊರಗೆ ಬರುತ್ತಾಳೆ. ಅದು ಸರಳ ನೋಡುತ್ತಾಳೆ. ಅನಾಮಿಕಳಿಗಿಂತ ಮೊದಲು ನಾನೇ ಕಾಡಿಗೆ ಹೋಗಬೇಕು, ಇರುವ ಸೌದನ್ನೆಲ್ಲ ನಾನು ಹೊಡ್ಕೊಂಬರ್ತೀನಿ ಎಂದು ಸರಳ ಗಬಗಬ ಕಾಡಿಗೆ ಹೊರಟು ಹೋಗುತ್ತಾಳೆ. ಅನಾಮಿಕ ಕೂಡ ಹೊರಡುತ್ತಾ, ಅತ್ತೆ, ನಾನು ಸೌದೆಗಾಗಿ ಕಾಡಿಗೆ ಹೋಗ್ತಾ ಇದ್ದೀನಿ, ಮನೆ ಹತ್ರ ಜಾಗ್ರತೆ. ನಿಂತ್ಕೊಳ್ಳೆ ಸೊಸೆ, ಈ ದಿನ ಕಾಡಿಗೆ ಬೇಡ ಬಿಡು, ಟೌನ್ಗೆ ಹೋಗೋ ಕೆಲಸ ಇದೆ. ಯಾಕೆ ಅತ್ತೆ, ಮಾವಂಗೆ ಔಷಧಿ ಖಾಲಿಯಾಗಿದೆಯಾ? ಅವ್ರ ಔಷಧಿ ಇದೆ ಸೊಸೆ, ಮಗ 3 ದಿನದಿಂದನೇ ತಂದಿಟ್ಟಿದ್ದಾನೆ ಬಿಡು. ನೀನು ಆ ಗ್ಯಾಸ್ ಒಲೆನ ರಿಪೇರಿ ಮಾಡಿಸ್ಕೊಂಬರ್ಬೇಕು. ಮೊನ್ನೆನೇ ಅಲ್ವಾ ರಿಪೇರಿ ಮಾಡಿಸ್ದೆ, ಆಗ್ಲೇ ಹಾಳಾಯ್ತತ್ತೆ. ಹೌದು ಸೊಸೆ, ಬೆಳಿಗ್ಗೆನೆ ಹಾಲು ಇಡಬೇಕು ಅಂತ ಅಂಟಿಸಿದ್ರೆ ನಿಜಕ್ಕೂ ಉರಿನೇ ಹತ್ತಿಲ್ಲ. ಹೀಗಾದ್ರೆ ಹೇಗೆ ಅತ್ತೆ? 3-4 ದಿನಕ್ಕೆ ಒಂದು ಸಲ 500-600 ಇಟ್ಟು ರಿಪೇರಿ ಮಾಡಿಸ್ಬೇಕು ಅಂದ್ರೆ ಏನಾಗುತ್ತೆ ಅತ್ತೆ ಎಂದು ದುಃಖ ಪಡುತ್ತಾ ಇರುವಾಗ ಜಗಲಿ ಮೇಲೆ ಕೂತ್ಕೊಂಡು ಹೊಟ್ಟೆ ತುಂಬ ಅನ್ನ ತಿಂದ ಆ ಮುದುಕಿ ಮೇಲಕ್ಕೆ ಹೇಳುತ್ತಾಳೆ, ಮಗು ಅನಾಮಿಕಾ, ಹೊಟ್ಟೆ ತುಂಬ ಅನ್ನ ಇಟ್ಟೆ, ನೀನು ಚೆನ್ನಾಗಿ ಇರಬೇಕು ಎಂದು ಹೇಳುತ್ತಲೇ ಅನಾಮಿಕಾ ಸಂತೋಷದಿಂದ ನಮಸ್ಕರಿಸುತ್ತಾಳೆ. ನೀನು ಕೊಟ್ಟ ಅನ್ನ ತಿಂದೆ, ನಾನು ನಿನಗೆ ಋಣದಿಂದಿರಬಾರ್ದು, ಅದಕ್ಕೆ ನಾನು ನಿನಗೊಂದು ಕಾರ್ಯಸಿದ್ಧಿ ಮಂತ್ರ ಹೇಳ್ತೀನಿ, ಅದು ನೀನು ಒಂದೇ ಸಲ ಉಪಯೋಗಿಸ್ಬೇಕು. ಏನು ಬೇಕು ಅಂತ ಕೇಳ್ಕೋತೀಯೋ ಅದು ನಡೆಯುತ್ತೆ. ಹಾಗೆ ಅಜ್ಜಿ.
ಆ ಕಿವಿ ಈ ಕಡೆ ಕೊಡು ಅನಾಮಿಕಾ ಎಂದು ಮುದುಕಿ ಅನ್ನುತ್ತಲೇ ಅನಾಮಿಕಾ ತನ್ನ ಕಿವಿಯನ್ನು ಕೊಡುತ್ತಾಳೆ. ಮುದುಕಿ ಅನಾಮಿಕಳ ಕಿವಿಯಲ್ಲಿ ಕಾರ್ಯಸಿದ್ಧಿ ಮಂತ್ರ ಹೇಳುತ್ತಾಳೆ. ಅನಾಮಿಕಾ ಶ್ರದ್ಧೆಯಿಂದ ಕೇಳುತ್ತಾಳೆ. ನೆನಪಿನಲ್ಲಿಟ್ಕೋ ಅನಾಮಿಕಾ, ಒಂದೇ ಸಲ ಓದಬೇಕು. ಹಾಗೆ ಅಜ್ಜಿ ಎಂದು ಅನಾಮಿಕಾ ಹೇಳುತ್ತಲೇ ಇನ್ನು ಮುದುಕಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಆಗಲೇ ಮನೆಯೊಳಗಿಂದ ರಮೇಶ್ ಹೊರಗೆ ಬರುತ್ತಾನೆ. ಅತ್ತೆ ಸೊಸೆಯರೇನೋ ದಿಗಿಲಿ ಮುಖದಿಂದ ಇದ್ದೀರಾ? ಅಂದ್ರೆ ಅದು ಖಚಿತವಾಗಿ ಗ್ಯಾಸ್ ಒಲೆ ಬಗ್ಗೆನೇ ಅಂದ್ಕೋತೀನಿ. ಹೌದಾ ಅನಾಮಿಕಾ? ಹೌದು ಬಾವ, 3 ದಿನದ ಹಿಂದನೇ ರಿಪೇರಿ ಮಾಡಿಸ್ದೆ, ಮತ್ತೆ ಹಾಳಾಗಿದೆ. ಹೊಸದು ತಗೊಳ್ಳೋಣ ಅಂತ ದುಡ್ಡೇನು ಉಳಿದಿಲ್ಲ. ಬರುವ ದುಡ್ಡು ಊಟಕ್ಕೆ, ಮಾವಿನ ಔಷಧಿಗೆ, ಮಕ್ಕಳ ಸ್ಕೂಲ್ ಫೀಸಿಗೆ ಸರಿ ಹೋಗುತ್ತೆ. ಇನ್ನು ಒಲೆನ ಹೇಗೆ ಇಟ್ಕೋಬೇಕೋ ಅರ್ಥವಾಗ್ತಿಲ್ಲ ಎಂದು ಅನಾಮಿಕಾ ದುಃಖ ಪಡುತ್ತಾ ಇರುವಾಗ, ಹೌದು ಸೊಸೆ, ನೀನು ಕಾಡಿಗೆ ಹೋಗಿ ಸೌದೆ ಹೊಡ್ಕೊಂಡ್ಬಂದು ಅವುಗಳಿಂದ ಕುರ್ಚಿ ಟೇಬಲ್ ಮಾಡಿದ ಹಾಗೆ ಅದರಿಂದ ಒಲೆ ಕೂಡ ಮಾಡು ಸೊಸೆ. ಬಹಳ ಜನ ಕೊಂಡ್ಕೋತಾರೆ, ನಮಗೆ ಬಹಳ ದುಡ್ಡು ಕೂಡ ಬರುತ್ತೆ ಎಂದು ಹೇಳುತ್ತಲೇ ಅನಾಮಿಕಾ ಆಲೋಚಿಸಲಿಕ್ಕೆ ಶುರು ಮಾಡುತ್ತಾಳೆ. ಅನಾಮಿಕಾ, ಅಮ್ಮ ಹೇಳಿದಾಗ ಮಾಡು. ಒಲೆ ಆದ್ರೆ ಪ್ರತಿ ಕುಟುಂಬಕ್ಕೂ ಅಗತ್ಯನೇ ಅಲ್ಲ. ಪ್ರತಿಯೊಬ್ಬರು ಖಚಿತವಾಗಿ ಸೌದೆ ಒಲೆನೇ ಕೊಂಡ್ಕೋತಾರೆ. ನಮಗೂ ಒಂದು ವ್ಯಾಪಾರ ಆಗುತ್ತಲ್ಲ, ಆಲೋಚಿಸೋ ಅನಾಮಿಕಾ. ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಎಂದು ಹೇಳಿ ರಮೇಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ಇನ್ನು ಅನಾಮಿಕಾ ಬಹಳ ಆಲೋಚನೆ ಮಾಡುತ್ತಾ ಇರುತ್ತಾಳೆ. ಸರಿಯತ್ತೆ, ನೀವು ಅವರು ಇಬ್ರು ಸೌದೆ ಒಲೆಯನ್ನು ತಯಾರು ಮಾಡಿ ಮಾರು ಅಂತ ಹೇಳ್ತಾ ಇದ್ದೀರಲ್ಲ, ಹಾಗೆ ಅತ್ತೆ, ನಾನು ಕಾಡಿಗೆ ಹೋಗಿ ಸೌದೆ ಒಲೆಗೆ ಬೇಕಾದ ಸೌದೆನ ಕಡ್ಕೊಂಡ್ಬರ್ತೀನಿ. ಸರಿ ಸೊಸೆ, ಮಾವನ್ನ ಜಾಗೃತವಾಗಿ ನೋಡ್ಕೋತಾ ಇರಿ. ನೀನು ಕಾಡಿಗೆ ಹೋಗಿ ಜಾಗೃತಿಯಾಗಿ ಬಾ ಸೊಸೆ ಎಂದು ಹೇಳಿ ಶಾರದಾ ಒಳಗಡೆಗೆ ಹೊರಟು ಹೋಗುತ್ತಾಳೆ. ಇನ್ನು ಅನಾಮಿಕಾ ಮನೆಯಿಂದ ಹೊರಡುತ್ತಾಳೆ. ಸರಳ ಕಾಡಿಗೆ ಬಂದು ಒಂದು ಒಣಗಿದ ಮರವನ್ನು ನೋಡಿಕೊಂಡು ಸೌದೆಯಾಗಿ ಹೊಡಿತಾ ಇರ್ತಾಳೆ. ಆಗಲೇ ಕಾಡಿಗೆ ಬಂದ ಅನಾಮಿಕಳನ್ನು ನೋಡುತ್ತಾಳೆ ಸರಳ. ಅನಾಮಿಕಾ, ಒಣಗಿ ಹೋದ ಒಂದು ಮರನ ನಾನು ಸೌದೆಯಾಗಿ ಹೊಡ್ಕೋತಾ ಇದ್ದೀನಿ. ನಿನಗೆ ಸೌದೆನೇ ಇಲ್ಲ. ಈಗ ನನಗೆ ಬೇಕಾಗಿರೋದು ಒಣಗಿ ಹೋದ ಸೌದೆ ಅಲ್ಲ ಸರಳ, ದೊಡ್ಡ ದೊಡ್ಡ ಮರದ ಬೊಡ್ಡೆಗಳು. ನೀನು ಸೌದೆ ಹೊಡ್ಕೊಂಡು ಸೀದಾ ಮನೆಗೆ ಹೋಗು. ಹಸಿ ಮರನ ಕಡಿತಾ ಇದೀಯಾ, ಅದು ಏನಕ್ಕೆ? ಅದಕ್ಕೇನೆ, ನಿನಗೆ ಬೇಕಾದ ಸೌದೆ ಹೊಡ್ಕೊಂಡು ನೀನು ಹೋಗು ಎಂದು ಹೇಳಿ ಅನಾಮಿಕಾ ಒಲೆಗೆ ಬೇಕಾದ ಮರವನ್ನು ನೋಡುತ್ತಾ ಇರುತ್ತಾಳೆ. ಸರಳ ಸೌದೆ ಹೊಡೆಯೋದನ್ನು ನಿಲ್ಲಿಸಿ ಅನಾಮಿಕಾ ಏನು ಮಾಡ್ತಾಳೋ ಅಂತ ನೋಡ್ತಾ ಇರುತ್ತಾಳೆ. ಅನಾಮಿಕಾ ಒಂದು ಹಸಿರಾದ ಮರವನ್ನು ನೋಡಿ ಆ ಮರವನ್ನು ಕಡಿಯುತ್ತಾ ಇರುತ್ತಾಳೆ. ಅನಾಮಿಕಳಿಗೆ ಹುಚ್ಚೇನಾದ್ರೂ ಹಿಡಿತಾ ಏನು ಎಂದು ಅಂದುಕೊಂಡು ಅಲ್ಲಿಂದ ಒಡೆದ ಸೌದೆಯನ್ನು ತೆಗೆದುಕೊಂಡು ಕಾಡಿಂದ ಹೊರಟು ಹೋಗುತ್ತಾಳೆ. ಅನಾಮಿಕಾ ಸ್ವಲ್ಪ ಸಮಯದ ನಂತರ ಒಡೆದ ಮರದ ಬೊಡ್ಡನ್ನು ತಲೆ ಮೇಲೆ ಹಿಡಿದುಕೊಂಡು ಮನೆಗೆ ಬರುತ್ತಾಳೆ. ಬಹಳ ದಿನಗಳ ಕಾಲ ರಾತ್ರಿ ಹಗಲು ಅನ್ನುವ ಭೇದವಿಲ್ಲದೆ ಆ ಮರದ ಬೊಡ್ಡೆಯನ್ನು ಬಹಳ ಒಣಗಿಸಿ ಮರದ ಒಲೆಯನ್ನು ತಯಾರು ಮಾಡುತ್ತಾಳೆ. ಮನೆಯಲ್ಲಿರುವವರು ಅನಾಮಿಕಾ ತಯಾರು ಮಾಡಿದ ಮರದ ಒಲೆಯ ಬಗ್ಗೆ ಮಾತನಾಡುತ್ತಾ ಇದ್ದರೆ ಸರಳ ಕೇಳಿಸ್ಕೊತಾಳೆ. ಅಮ್ಮ ಅನಾಮಿಕಾ, ಇದಾ ನಿನ್ನ ಪ್ಲಾನು? ಮಾಡ್ತೀನಿರು ಎಂದು ಕಾಡಿಗೆ ಹೋಗಿ ಒಳ್ಳೆ ಒಳ್ಳೆ ಮರಗಳನ್ನು ಕಡಿದು ಬೊಡ್ಡೆಗಳನ್ನು ತಂದು ಮನೆಯಲ್ಲಿಟ್ಟುಕೊಂಡು ತಾನು ಕೂಡ ಸೌದೆ ಒಲೆಯನ್ನು ಮಾಡುತ್ತಾ ಇರುತ್ತಾಳೆ ಸರಳ. ರಮೇಶ್ ಅನಾಮಿಕಾ ಎಷ್ಟೋ ಕಷ್ಟಪಟ್ಟು ಮಾಡಿದ ಮರದ ಒಲೆಯನ್ನು ನೋಡಿ ಅಂಟಿಸುತ್ತಾನೆ. ಅದು ಮರದ ಒಲೆ ಅಲ್ವಾ, ಉರಿಗೆ ಸುಟ್ಟು ಹೋಗುತ್ತದೆ. ಅನಾಮಿಕಾ ಅದು ನೋಡಿ ನಿರಾಸೆ ಪಡುತ್ತಾಳೆ. ಆಗ ಶಾರದಳಿಗೆ ಸ್ವಲ್ಪ ದಿನದ ಹಿಂದೆ ಮುದುಕಿ ಹೇಳಿದ ಕಾರ್ಯಸಿದ್ಧಿ ಮಂತ್ರ ನೆನಪಿಗೆ ಬರುತ್ತದೆ. ಸೊಸೆ, ಮುದುಕಿ ಹೇಳಿದ ಕಾರ್ಯಸಿದ್ಧಿ ಮಂತ್ರನ ಹೇಳು, ನಿನಗೆ ನೆನಪಿದೆ ಅಲ್ವಾ? ಅದು ಮುದುಕಿ ತಮಾಷೆಯಾಗಿ ಏನೋ ಹೇಳಿದ ಹಾಗಿರುತ್ತೆ ಅಂತ ನೆನಪಿಟ್ಕೊಂಡಿಲ್ಲ ಅತ್ತೆ. ಹುಚ್ಚಿ, ಹಾಗನ್ಬೇಡ. ದೊಡ್ಡವರು ಏನ್ ಹೇಳಿದ್ರು ಸುಮ್ನೆ ಹೇಳಲ್ಲ ಸೊಸೆ, ನೆನಪು ಮಾಡ್ಕೋ, ಆ ಕಾರ್ಯಸಿದ್ಧಿ ಮಂತ್ರ ಓದು ಎಂದು ಹೇಳುತ್ತಲೇ ಅನಾಮಿಕಾ ಏನಕ್ಕೋ ಶಾರದಾ ಹೇಳಿದ್ದು ನಿಜ ಅನಿಸುತ್ತದೆ. ಅನಾಮಿಕಾ ತಕ್ಷಣ ಕಣ್ಣು ಮುಚ್ಚಿಕೊಂಡು ಸ್ವಲ್ಪ ದಿನದ ಹಿಂದೆ ಮುದುಕಿ ಹೇಳಿದ ಕಾರ್ಯಸಿದ್ಧಿ ಮಂತ್ರವನ್ನು ನೆನಪಿಸಿಕೊಳ್ಳುತ್ತಾಳೆ. ನಾನು ತಯಾರು ಮಾಡಿದ ಮರದ ಒಲೆಗಳೆಲ್ಲ ಸುಟ್ಟು ಬೂದಿಯಾಗದೆ ಹಾಗೆ ಉರಿಯುತ್ತಾ ಇರಬೇಕು ಎಂದು ಕೋರಿಕೊಂಡು ಆ ಮಂತ್ರವನ್ನು ಓದುತ್ತಾಳೆ. ಅನಾಮಿಕಾ ಕಣ್ಣು ತೆಗೆದು ತಾನು ತಯಾರು ಮಾಡಿದ ಮರದ ಒಲೆ ನೋಡುತ್ತಾಳೆ. ಆ ಒಲೆ ಹೊಳೆಯುತ್ತಾ ಇರುತ್ತದೆ. ಅನಾಮಿಕಾ ಆ ಒಲೆಯನ್ನು ಉರಿಸುತ್ತಾಳೆ. ಆ ಒಲೆ ಉರಿಯುತ್ತಾ ಇರುತ್ತದೆ ಹೊರತು ಆ ಉರಿಗೆ ಸುಟ್ಟು ಹೋಗುವುದಿಲ್ಲ. ಅದು ನೋಡಿ ಅನಾಮಿಕಾ, ಶಾರದಾ, ರಮೇಶ್ ಸಂತೋಷ ಪಡುತ್ತಾರೆ. ಇನ್ನು ಇದೇ ನಮ್ಮ ಬಿಸ್ನೆಸ್ ಅತ್ತೆ, ಮಾಯಾ ಮರದ ಒಲೆಯನ್ನು ತಯಾರು ಮಾಡಿ ಮಾರುವುದು ಎಂದು ಅನಾಮಿಕಾ ಮರದ ಒಲೆಯನ್ನು ತಯಾರು ಮಾಡಿ ಮಾರುತ್ತಾ ಇರುತ್ತಾಳೆ. ಸರಳ ತಾನು ತಯಾರು ಮಾಡಿದ ಮರದ ಒಲೆಯನ್ನು ತಯಾರು ಮಾಡಿ ಮಾರ್ತಾ ಇರ್ತಾಳೆ. ಆದರೆ ಸರಳಳ ಹತ್ತಿರ ಕೊಂಡವರು ಮರದ ಒಲೆಯನ್ನು ಅಂಟಿಸುತ್ತಲೇ ಅದು ಸುಟ್ಟು ಹೋಗ್ತಾ ಇರುತ್ತದೆ. ಅವರ ಮುಖವೆಲ್ಲ ಕಪ್ಪಾಗಿ ತಯಾರಾಗ್ತಾ ಇರುತ್ತದೆ. ಕಪ್ಪನೆ ಮುಖದಿಂದ
ಹೆಂಗಸರೆಲ್ಲ ಸರಳಳ ಮನೆಗೆ ಬರುತ್ತಾರೆ. ಅವರ ಕಪ್ಪನೆ ಮುಖವನ್ನು ನೋಡಿ ಸರಳ ನಗುತ್ತಾಳೆ. ಅದಕ್ಕೆ ಕಪ್ಪು ಬಂದ ಹೆಂಗಸರಿಗೆಲ್ಲ ಎಲ್ಲೆಲ್ಲದ ಕೋಪ ಬರುತ್ತೆ. ಎಲ್ಲರೂ ಸೇರಿ ಸರಳನ್ನು ಚೆನ್ನಾಗಿ ಹೊಡೆಯುತ್ತಾರೆ. ಸ್ವಾರ್ಥವಿಲ್ಲದೆ ನಿಸ್ವಾರ್ಥವಾಗಿ ಅನಾಮಿಕಾ ಆಲೋಚಿಸಿ ತಾನು ತಯಾರು ಮಾಡುತ್ತಿರುವ ಮಾಯವಲೆ ಮಾರಾಟವಾಗುತ್ತಾ ಇರುತ್ತದೆ. ಬರುತ್ತಾ ಇರುವ ದುಡ್ಡಿನಿಂದ ಅನಾಮಿಕಳ ಕುಟುಂಬ ಸಂತೋಷದಿಂದ ಜೀವಿಸುತ್ತಾ ಇರುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ಬಲೆ ಹಿಡಿದುಕೊಂಡು ಪ್ರಸಾದ್ ಮುಂದಕ್ಕೆ ನಡೆಯುತ್ತಾ ಇದ್ದರೆ ದೊಡ್ಡ ಬುಟ್ಟಿಯನ್ನು ನೆತ್ತಿಯ ಮೇಲೆ ಇಟ್ಕೊಂಡು ಶಾರದಾ ಅವನ ಹಿಂದೆ ನಿಧಾನವಾಗಿ ನಡೆಯುತ್ತಾ ಇರುತ್ತಾಳೆ. ಇಬ್ಬರು ದೊಡ್ಡ ಕೆರೆಯ ಹತ್ತಿರ ಸೇರಿಕೊಳ್ಳುತ್ತಾರೆ. ಪ್ರಸಾದ್ ದಡದಲ್ಲಿರುವ ದೋಣಿ ಹತ್ತುತ್ತಾನೆ. ಶಾರದಾ, ಕೆರೆ ಮಧ್ಯಕ್ಕೆ ಹೋಗಿ ಮೀನು ಹಿಡ್ಕೊಂಡ್ ಬರ್ತೀನಿ, ನೀನು ದಡದಲ್ಲೇ ಇರು. ಹಾಗೆ ರೀ, ಇಲ್ಲೇ ಇರ್ತೀನಿ, ಆದ್ರೆ ಜಾಗೃತಿಯಾಗಿ ಹೋಗಿ ಬನ್ನಿ ಎಂದು ಹೇಳುತ್ತಲೇ ಪ್ರಸಾದ್ ಬಲೆ ಹಿಡಿದುಕೊಂಡು ದೋಣಿಯಲ್ಲಿ ಕೆರೆಯ ಮಧ್ಯಕ್ಕೆ ಹೋಗಿ ಬಲೆಯನ್ನು ಬೀಸುತ್ತಾನೆ. ಇಷ್ಟರಲ್ಲಿ ಆ ಕೆರೆಯಲ್ಲಿರುವ ಮೊಸಳೆ ಆ ದೋಣಿಯ ಹತ್ತಿರ ಬಂದು ಜಂಪ್ ಮಾಡಿ ದೋಣಿಯ ಒಳಗೆ ಬೀಳುತ್ತದೆ. ದೂರದಲ್ಲಿ ನಿಂತುಕೊಂಡು ನೋಡುತ್ತಿದ್ದ ಶಾರದಳಿಗೆ ಅದು ಒಂದು ದೊಡ್ಡ ಮೀನಿನ ಹಾಗೆ ಕಾಣುತ್ತೆ. ಈ ದಿನ ನಮ್ಮವರ ಅದೃಷ್ಟ ಬಹಳ ಚೆನ್ನಾಗಿದೆ. ಹೀಗೆ ದೋಣಿ ಹಾಕೊಂಡು ಹೋದ್ರೋ ಇಲ್ವೋ, ಅಲ್ಲಿ ಮೀನಗಿರಿ ಏಕವಾಗಿ ಅವರ ದೋಣಿಯೊಳಗೆ ಬೀಳ್ತಾ ಇದೆ ಎಂದು ಸಂಭ್ರಮ ಪಡುತ್ತಾ ಇರುತ್ತಾಳೆ. ದೋಣಿಯೊಳಗೆ ಬಿದ್ದ ಮೊಸಳೆಯನ್ನು ನೋಡಿ ಪ್ರಸಾದ್ ಗಾಬರಿಯಾಗುತ್ತಾ ತನ್ನ ಕೈಯಲ್ಲಿರುವ ಬಲೆಯನ್ನು ಬಿಟ್ಟು ಬಿಡ್ತಾನೆ. ಮೊಸಳೆ ಪ್ರಸಾದನನ್ನು ನೋಡುತ್ತಾ ದೊಡ್ಡದಾಗಿ ಬಾಯಿ ತೆಗಿತಾ ಇರುತ್ತೆ. ಪ್ರಸಾದ್ ಭಯ ಬೀಳುತ್ತಾ ಕೆರೆಯೊಳಗೆ ಧುಮುಕುತ್ತಾನೆ. ಶಾರದಳಿಗೆ ಅಲ್ಲಿ ಏನು ನಡೆಯುತ್ತಿದೆಯೋ ಒಂದು ಕ್ಷಣ ಅರ್ಥವಾಗುವುದೇ ಇಲ್ಲ. ಅಯೋಮಯವಾಗಿರುತ್ತೆ ಅವಳಿಗೆ. ಇದೇನಿದು, ದೊಡ್ಡ ಮೀನು ಎಗರಿ ದೋಣಿಯೊಳಗೆ ಬಿದ್ದರೆ ಇವರು ಮಾತ್ರ ಕೆರೆಯೊಳಗೆ ದೂಕಿದ್ರು, ಬಲೆ ಎಲ್ಲಾದ್ರೂ ಸಿಕ್ಕಾಕೊಂಡಿದ್ಯಾ ಏನೋ ಎಂದು ಅಂದುಕೊಳ್ಳುತ್ತಾ ಪ್ರಸಾದ್ನನ್ನು ನೋಡುತ್ತಾ ಇರುತ್ತಾಳೆ. ದೋಣಿಯೊಳಗಿರುವ ಮೊಸಳೆ ಕೂಡ ಕೆರೆಯೊಳಗೆ ಧುಮುಕುತ್ತದೆ. ಗಬಗಬ ಪ್ರಸಾದ್ ಈಜು ಹೊಡೆಯುತ್ತಾ ದಡಕ್ಕೆ ಹೋಗಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾನೆ. ಅವನ ಹಿಂದೆಯೇ ಮೊಸಳೆ ವೇಗವಾಗಿ ಬರುತ್ತಾ ಪ್ರಸಾದ್ನ ಕಾಲನ್ನು ಹಿಡಿದುಕೊಂಡು ತಿನ್ಬೇಕು ಅಂತ ಪ್ರಯತ್ನ ಮಾಡುತ್ತಾ ಇರುತ್ತೆ. ಪ್ರಸಾದ್ ಈಜು ಹೊಡಿತಾ ಇರ್ತಾನೆ. ಒಂದು ಆಫೀಸ್ ಹತ್ತಿರ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡುತ್ತಿರುವ ರಮೇಶನ ಹತ್ತಿರಕ್ಕೆ ಲಂಚ್ ಬಾಕ್ಸ್ ತೆಗೆದುಕೊಂಡು ಅನಾಮಿಕಾ ಬರ್ತಾಳೆ. ಈ ದಿನ ಲೇಟ್ ಆಯ್ತು ಯಾಕೆ ಅನಾಮಿಕಾ? ತರಕಾರಿಗಾಗಿ ಹೋಗಿ ಬರೋ ಹೊತ್ತಿಗೆ ತಡವಾಯ್ತು ರೀ. ಆದ್ರೂ ಇನ್ನು ಲಂಚ್ ಟೈಮ್ ಆಗಿಲ್ವಲ್ಲ, ಯಾವಾಗಲೂ 12ರ ಒಳಗೆ ತಗೊಂಡ್ಬರ್ತೀಯಲ್ಲ, ಈ ದಿನ ಲೇಟ್ ಆಯ್ತು ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಮನೆಯಲ್ಲಿರೋದೇ 4, ಆದ್ರೂ 4 ಥರದ ಅಡುಗೆ ಮಾಡಬೇಕು. ಅತ್ತೆ ಮಾವಂದಿರಿಗೆ ಮೀನು, ಮಕ್ಕಳಿಗೆ ವೆಜಿಟೇಬಲ್ ಫ್ರೈ, ನಿಮಗೆ ಬೇಳೆ ಹುಣಸೆ ಹುಳಿ ಸಾರು, ಇನ್ನು ನನಗೆ ಟೊಮೊಟೊ ಕೂಡ. ಇನ್ನು ತಡವಾಗದೆ ಇನ್ನೇನಾಗುತ್ತೆ ಹೇಳಿ? ಸರಿ ಬಿಡು, ಇನ್ನು ನೀನು ಮನೆಗೆ ಹೋಗು ಎಂದು ಹೇಳುತ್ತಲೇ ಅಲ್ಲಿಂದ ಅನಾಮಿಕಾ ಹೊರಡುತ್ತಾಳೆ. ಇಲ್ಲಿ ಮತ್ತೊಂದು ಕಡೆ ಕೆರೆಯ ದಡಕ್ಕೆ ಬಂದ ಪ್ರಸಾದನ ಕಾಲನ್ನು ಮೊಸಳೆ ಗಟ್ಟಿಯಾಗಿ ಬಾಯಿಂದ ಹಿಡ್ಕೊಂಡಿರುತ್ತೆ. ಅದು ನೋಡಿ ಶಾರದಾ ಗಾಬರಿಯಾಗುತ್ತಾ ಭಯಪಡುತ್ತಾ ಏನು ಮಾಡಬೇಕು ಎಂದು ಅರ್ಥವಾಗದೆ ಅಯೋಮಯದಲ್ಲಿ ಬೀಳ್ತಾಳೆ. ಪ್ರಸಾದ್ನನ್ನು ಮೊಸಳೆ ಕೆರೆಯೊಳಗೆ ಎಳೆದುಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ. ಪ್ರಸಾದ್ ಆ ನೋವನ್ನು ತಡೆಯಲಾರದೆ ಹೋಗ್ತಾ ಇರ್ತಾನೆ. ಶಾರದಾ, ಏನಾದ್ರೂ ಒಂದು ದೊಡ್ಡ ಕಲ್ಲು ತಗೊಂಡ್ಬಂದು ಆ ಮೊಸಳೆ ಮೇಲೆ ಎತ್ತಾಕೆ. ಹಾಗೆ ರೀ ಎಂದು ಹೇಳಿ ಶಾರದಾ ಕಲ್ಲಿಗಾಗಿ ಸುತ್ತಲೂ ನೋಡುತ್ತಾ ಇರುತ್ತಾಳೆ. ಒಂದು ಕಡೆ ಶಾರದಳಿಗೆ ದೊಡ್ಡ ಬಂಡೆಕಲ್ಲು ಕಾಣಿಸುತ್ತೆ. ಶಾರದಾ ಆ ಕಲ್ಲನ್ನು ಎತ್ತಿಕೊಂಡು ಬಂದು ಮೊಸಳೆ ಮೇಲೆ ಹಾಕುತ್ತಾಳೆ. ಅಷ್ಟೇ, ಆ ಮೊಸಳೆ ಪ್ರಸಾದನ ಕಾಲನ್ನು ಬಿಟ್ಟು ಕೆರೆಯೊಳಗೆ ಓಡಿ ಹೋಗುತ್ತೆ. ಗಾಯವಾದ ಕಾಲಿನಿಂದ ಪ್ರಸಾದ್ ಕಷ್ಟಪಡುತ್ತಾ ಇರುತ್ತಾನೆ. ಒಂದು ಕಡೆ ರಕ್ತ ಹರಿಯುತ್ತಾ ಇರುತ್ತೆ. ಆಗ ರಮೇಶನಿಗೆ ಫೋನ್ ಮಾಡಿ ನಡೆದ ವಿಷಯ ಹೇಳುತ್ತಾಳೆ. ಒಂದು ಅರ್ಧ ಗಂಟೆಯ ನಂತರ ಹಾಸ್ಪಿಟಲ್ ಬೆಡ್ ಮೇಲೆ ಪ್ರಸಾದ್ ಮಲಗಿರ್ತಾನೆ. ಅವನ ಕಾಲಿಗೆ ಒಂದು ದೊಡ್ಡ ಕಟ್ಟು ಕಟ್ಟಿರುತ್ತದೆ. ಶಾರದಾ, ರಮೇಶ್, ಅನಾಮಿಕಾ ಮೂವರು ಗಾಬರಿಯಾಗುತ್ತಾ ಇದ್ದರೆ ಡಾಕ್ಟರ್ ಅವರ ಹತ್ತಿರಕ್ಕೆ ಬರ್ತಾರೆ. ಮೊಸಳೆ ಹಲ್ಲು ಒಳಗೆ ಚುಚ್ಚಿಕೊಂಡಿದೆ. ಗಾಯಕ್ಕೆ ಔಷಧಿ ಉಪಯೋಗಿಸ್ತಾ ಇದ್ರೆ ನಿಧಾನವಾಗಿ ಕಡಿಮೆ ಆಗುತ್ತೆ. ಅಲ್ಲಿವರೆಗೂ ಇವನಿಗೆ ಪೂರ್ತಿಯಾಗಿ ವಿಶ್ರಾಂತಿ ಬೇಕು. ಕೋಲಿನ ಸಹಾಯದಿಂದ ಅವನನ್ನು ನಡೆಸಬಹುದು ಎಂದು ಹೇಳುತ್ತಲೇ ಮೂವರು ಡಾಕ್ಟರ್ಗೆ ನಮಸ್ಕರಿಸಿ ಪ್ರಸಾದ್ನನ್ನು ಕರೆದುಕೊಂಡು ಮನೆಗೆ ಬರ್ತಾರೆ. ಒಂದು ವಾರ ಕಳೆದ ನಂತರ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡುತ್ತಿರುವ ರಮೇಶ್ ಡ್ಯೂಟಿಗೆ ಹೋಗೋದಕ್ಕೆ ರೆಡಿ ಆಗುತ್ತಾ ಇದ್ದರೆ ಅತ್ತೆ ಸೊಸೆಯರು ಶಾರದಾ, ಅನಾಮಿಕಾ ಇಬ್ಬರು ರಮೇಶನ ಹತ್ತಿರಕ್ಕೆ ಬರ್ತಾರೆ. ಅವರನ್ನು ನೋಡಿದ ರಮೇಶ್, ಅತ್ತೆ ಸೊಸೆಯರಿಬ್ಬರು ಸೇರಿ ನನ್ನ ಹತ್ರ ಏನಕ್ಕೆ ಬಂದಿದ್ದೀರಿ ಅಂತ ನನಗೆ ಅರ್ಥವಾಯ್ತು ಹೊರತು ನೀವು ಎಷ್ಟು ಹೇಳಿದ್ರು, ಯಾವ ರೀತಿಯಿಂದ ಬೇಡ್ಕೊಂಡ್ರು, ನಾನು ಮಾತ್ರ ಮೀನ್ ಹಿಡಿಯೋದಕ್ಕೆ ಹೋಗೋದಿಲ್ಲ. ಹಾಗಂದ್ರೆ ಹೇಗೆ ಮಗನೇ? ಇಷ್ಟು ದಿನ ನಿನ್ನ ಇಷ್ಟಕ್ಕೆ ನಾವು ಅಡ್ಡ ಬರಲಿಲ್ಲ. ಈಗ ನಾವು ಕೇಳ್ತಾ ಇದ್ದೀವಿ ಅಂದ್ರೆ ನಮ್ಮ ಪರಿಸ್ಥಿತಿನ ನೀನು ಅರ್ಥ ಮಾಡ್ಕೋಬೇಕಲ್ಲ. ಹೌದು ರೀ, ಅತ್ತೆ ಮಾವಯ್ಯ ಅಷ್ಟೆಲ್ಲ ಮೀನು ಹಿಡಿಯಲಿಕ್ಕೆ ಹೋಗಿ ಅಂತ ಯಾಕೆ ಹೇಳ್ತಾ ಇದ್ದೀರೋ ಒಂದು ಸಲ ಆಲೋಚಿಸಿ. ನಾನು ಆಲೋಚಿಸ್ತೀನಿ ಹೊರತು ಮೊದಲು ನೀನು ಹೋಗಿ ನನಗೆ ಲಂಚ್ ಬಾಕ್ಸ್ ಕಟ್ಟು ಅನಾಮಿಕಾ.
ಈ ವಿಷಯ ತಿಳಿಯುವವರೆಗೂ ನಾನು ಲಂಚ್ ಬಾಕ್ಸ್ ಕಟ್ಟಲ್ಲ ಎಂದು ಅನಾಮಿಕಾ ಮೊಂಡು ಹಠ ಹಿಡಿಯುತ್ತಾಳೆ. ರಮೇಶನ್ಗೆ ಕೋಪ ಬರುತ್ತೆ. ಅನಾಮಿಕಾ, ನನ್ ಜೊತೆ ಏಟ್ ತಿನ್ಬೇಕು ಅಂತ ನಿನ್ಗೆ ಬಹಳ ಆಸೆ ಆಗ್ತಿದೆ ಅಲ್ವಾ? ಹೊಡೆದ್ರೆ ಹೊಡಿರಿ, ಆದ್ರೆ ಮೀನ್ ಹಿಡಿಯೋದಕ್ಕೆ ಮಾತ್ರ ಹೋಗಿ ಎಂದು ಅನಾಮಿಕಾ ಅನ್ನುತ್ತಲೇ ಕೋಲಿನ ಸಹಾಯದಿಂದ ನಡೆಯುತ್ತಿರುವ ಪ್ರಸಾದ್ ಅವರ ಹತ್ತಿರಕ್ಕೆ ಬರ್ತಾನೆ. ಶಾರದಾ, ಅಮ್ಮ, ಅನಾಮಿಕಾ, ಇಬ್ಬರು ಹೋಗಿ ನಿಮ್ ಕೆಲಸ ನೀವು ಮಾಡ್ಕೊಳ್ಳಿ. ಮಗನನ್ನು ಕಷ್ಟ ಕೊಡ್ಬೇಡಮ್ಮ, ಅವನಿಗೆ ಹಿಡಿಸುವ ಕೆಲಸನೇ ಅವನು ಮಾಡ್ಕೊಳ್ಳಿಕ್ಕೆ ಬಿಡಿ, ನೀವು ಹೋಗಿ ಇಬ್ರು ಎಂದು ಹೇಳುತ್ತಲೇ ಶಾರದಾ ಅನಾಮಿಕಾ ಇಬ್ಬರು ಅಲ್ಲಿ ಏನು ಮಾತನಾಡದೆ ಅಲ್ಲಿಂದ ಒಳಗಡೆಗೆ ಹೊರಟು ಹೋಗುತ್ತಾರೆ. ಮಗು ರಮೇಶು, ನೀನು ನಿನ್ ಕೆಲ್ಸಕ್ಕೆ ಹೋಗೋ, ಅವರಿಬ್ಬರು ಮಾತನ್ನೇನೋ ಹಚ್ಕೋಬೇಡ ಎಂದು ಹೇಳಿ ಅಲ್ಲಿಂದ ಪ್ರಸಾದ್ ಹೊರಟು ಹೋಗುತ್ತಾನೆ. ಕಿಚನ್ ನಲ್ಲಿ ಅನಾಮಿಕಾ ಬಾಕ್ಸ್ ರೆಡಿ ಮಾಡ್ತಾ ಇರ್ತಾಳೆ. ಶಾರದಾ ಪ್ರಸಾದ್ ಇಬ್ಬರು ಸೋಫಾದಲ್ಲಿ ಕೂತ್ಕೋತಾರೆ. ರೆಡಿಯಾಗಿ ರಮೇಶ್ ಹಾಲ್ಗೆ ಬರ್ತಾನೆ. ರಮೇಶ್ನನ್ನು ನೋಡಿದ ಅನಾಮಿಕಾ ಲಂಚ್ ಬಾಕ್ಸ್ ತೆಗೆದುಕೊಂಡು ಬಂದು ಅವನಿಗೆ ಕೊಡ್ತಾಳೆ. ಅಪ್ಪ, ಅಮ್ಮ, ನಾನು ಡ್ಯೂಟಿಗೆ ಹೋಗ್ತಾ ಇದ್ದೀನಿ. ಸರಿ ಮಗನೇ, ರೋಡ್ ಮೇಲೆ ನೋಡ್ಕೊಂಡು ಹೋಗು, ಜಾಗ್ರತೆ ಮಗನೇ. ಅನಾಮಿಕಾ, ಮಕ್ಕಳು ಬರ್ತಾನೆ, ರೆಡಿ ಮಾಡಿಬಿಟ್ಟು ಟ್ಯೂಷನ್ಗೆ ಕಳಿಸು. ಅವ್ರು ಎಷ್ಟು ಹತ್ರು ಕಳಿಸದೆ ಬಿಡಬೇಡ. ಹಾಗೆ ರೀ ಎಂದು ಹೇಳುತ್ತಲೇ ರಮೇಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ಶಾರದಾ, ನಮ್ಮನೆ ಕಾಗದ ಪತ್ರ ತಗೊಂಡ್ ಬಾ. ಈಗ ಮನೆ ಕಾಗದ ಪತ್ರ ಏನಕ್ಕೆ ರೀ? ಅಡವಿಟ್ಬಿಟ್ಟು ಸುದರ್ಶನ್ ಅವರಿಗೆ ದುಡ್ಡು ಕೊಡೋಣ. ಮೀನಿನ ಹರಾಜಿಗೋಸ್ಕರ ನಾವು ಅವ್ರ ಹತ್ರ ಸಾಲ ತಗೊಂಡಿದ್ದೀವಲ್ಲ. ನಾನು ಇದುವರೆಗೂ ಎಷ್ಟು ಮೀನು ಹಿಡಿಲಿಲ್ಲ. ಬೇರೆಯವ್ರಿಗೆ ಕೊಟ್ರೆ ದುಡ್ಡು ಬಹಳ ಕಡಿಮೆ ಬರುತ್ತೆ. ಅದಕ್ಕೆ ಅಂತ ಮನೆ ಕಾಗದ ಪತ್ರ ಅಡವಿಟ್ಟು ಸಾಲ ಕಟ್ತೀರ ಮಾವಯ್ಯ? ಹೌದು ತಾಯಿ, ಮಗ ಸಾಲದ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ನಿಜಕ್ಕೂ ಮೀನು ಹಿಡಿಯೋದನ್ನ ಹರಾಜಿನಲ್ಲಿ ನಾವೇ ಕೊಂಡ್ಕೊಂಡ್ವಿ ಅಂತ ಅವನು ಮರ್ತು ಹೋಗಿದ್ದಾನೆ. ಮಗ ಮರ್ತು ಹೋದ್ರು ನನಗೂ ಸೊಸೆಗೂ ನೆನ್ಪಿದೆ ರೀ. ನಾನು ಸೊಸೆ ಹೋಗಿ ಮೀನ್ ಹಿಡಿದು ಬಂದು ಮಾರ್ತೀವಿ. ಹೌದು ಮಾವಯ್ಯ, ನೀವು ನಿಶ್ಚಿಂತೆಯಾಗಿರಿ. ಇಲ್ಲ ಸೊಸೆ, ಕೆರೆಯಲ್ಲಿ ಮೊಸಳೆ ಇದೆ, ಅದಕ್ಕೆ ನೀವು ಸಿಕ್ಕರೆ ಇನ್ನು ಅಷ್ಟೇ ವಿಷಯ. ಭಯಪಡಬೇಡಿ ಮಾವಯ್ಯ, ನಾನು ಅತ್ತೆ ಜಾಗೃತಿಯಾಗಿ ಮೀನನ್ನು ಹಿಡಿತೀವಿ ಎಂದು ಹೇಳಿ ಶಾರದಾ ಅನಾಮಿಕಾ ಮತ್ತೊಂದು ದಿನ ಮೀನು ಹಿಡಿಯುತ್ತಾ ಇರುತ್ತಾರೆ. ಒಂದು ಕಾರಿನಲ್ಲಿ ಭೂಪತಿ ಅನ್ನುವ ವ್ಯಕ್ತಿ ಅವರ ಹತ್ತಿರಕ್ಕೆ ಬರ್ತಾನೆ. ಹೇಳಿ ಸ್ವಾಮಿ, ನಿಮಗೇನ್ ಬೇಕು? ನನಗೆ ದಿನವೂ 5-6 ಕಿಲೋ ಮೀನುಗಳು ಬೇಕು, ನೀವು ಹಿಡಿತೀರಾ? ದಿನವೂ 5-6 ಕಿಲೋ ಮೀನು ಬೇಕು ಅಂತ ಹೇಳುತ್ತಲೇ ಅತ್ತೆ ಸೊಸೆಯರು ಬಹಳ ಸಂತೋಷ ಪಡುತ್ತಾರೆ. ಹಿಡ್ಕೊಡ್ತೀನಿ ಸಾರು ಅಂದ್ರೆ ಈಗಲೇ ಹಿಡಿದು ಕೊಡಿ. ಆ ದಿನದ ದುಡ್ಡನ್ನು ಆ ದಿನವೇ ನಾನು ಮೀನು ಹಿಡಿದ ತಕ್ಷಣ ಕೊಟ್ಟು ಬಿಡ್ತೀನಿ. ನೀವು ಕಾರಲ್ಲಿ ಕೂತ್ಕೊಳ್ಳಿ ಅಯ್ಯ, ಈಗಲೇ ಹಿಡಿದು ಕೊಡ್ತೀವಿ ಎಂದು ಹೇಳುತ್ತಲೇ ಭೂಪತಿ ತನ್ನ ಕಾರಿನ ಹತ್ತಿರ ನಿಂತ್ಕೊಂಡು ಆ ಕೆರೆಯ ಸುತ್ತಮುತ್ತಲೂ ನೋಡುತ್ತಾ ಇರುತ್ತಾನೆ. ಅತ್ತೆ ಸೊಸೆಯರಿಬ್ಬರು ಈ ಮಧ್ಯದಲ್ಲೇ 5-6 ಕೆಜಿ ಮೀನುಗಳು ಹಿಡಿತಾರೆ. ಭೂಪತಿ ದುಡ್ಡು ಕೊಟ್ಟು ಹೊರಟು ಹೋಗುತ್ತಾನೆ. ಆ ದುಡ್ಡು ತೆಗೆದುಕೊಂಡು ಸಂತೋಷದಿಂದ ಅತ್ತೆ ಸೊಸೆಯರು ಮನೆಗೆ ಬರುತ್ತಾರೆ. ಪ್ರಸಾದನಿಗೆ ಹೇಳಿ ಆ ದುಡ್ಡು ತೋರಿಸುತ್ತಾರೆ. ಪ್ರಸಾದ್ ಸಂಭ್ರಮ ಪಡುತ್ತಾ, ಶಾರದಾ, ಇಷ್ಟು ದುಡ್ಡು ಎಲ್ಲಿಂದೆ? ಒಬ್ಬ ದೊಡ್ಡ ಸಾರು ಕಾರಲ್ಲಿ ಕೆರೆ ಹತ್ರ ಬಂದಿದ್ರು ರೀ. ದಿನವೂ 5-6 ಕೆಜಿ ಮೀನ್ ಹಿಡ್ಕೊಟ್ರೆ ದುಡ್ಡು ಕೊಡ್ತೀನಿ ಅಂತ ಹೇಳಿ ಈ ದುಡ್ಡು ಕೊಟ್ರು. ಅಂದ್ರೆ ನಮಗೆ ಒಳ್ಳೆ ದಿನ ಬಂತು ಎಂದು ಅಂದುಕೊಳ್ಳುತ್ತಾ ಶಾರದಾ ಪ್ರಸಾದ್ ಅನಾಮಿಕಾ ಸಂತೋಷ ಪಡುತ್ತಾ ಇರುತ್ತಾರೆ. ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಒಂದು ದಿನ ಭೂಪತಿ ಕಾರಿನಲ್ಲಿ ಕೆರೆ ಹತ್ತಿರ ಬರುತ್ತಾನೆ. ಅತ್ತೆ ಶಾರದಾ ಮೀನ್ ಹಿಡಿತಾ ಇದ್ರೆ ಸೊಸೆ ಅನಾಮಿಕಾ ಹಿಡಿದ ಮೀನಿನ ಬುಟ್ಟಿಯನ್ನು ಕಾರಿನಲ್ಲಿಡುತ್ತಾಳೆ. ಭೂಪತಿ ದುಡ್ಡು ಕೊಟ್ಟು ಅಲ್ಲಿಂದ ಹೊರಟು ಹೋಗುತ್ತಾನೆ. ಆ ಕಾರಿನ ಕೆಳಗೆ 2 ಮೀನು ಬಿದ್ದಿರುತ್ತದೆ. ಅವುಗಳನ್ನು ತೆಗೆದುಕೊಂಡು ಸಂತೋಷದಿಂದ, ಈ ದಿನ ಮೀನಿನ ಕರಿ ತಿನ್ಲೇಬೇಕು ಎಂದು ಹೇಳಿ ಆ ಮೀನನ್ನು ತೆಗೆದುಕೊಂಡು ಅತ್ತೆ ಸೊಸೆಯರಿಬ್ಬರು ಮನೆಗೆ ಬರುತ್ತಾರೆ. ಅನಾಮಿಕಾ ಶುಭ್ರವಾಗಿ ತೊಳೆದು ಒಂದು ಮೀನನ್ನು ಕಟ್ ಮಾಡ್ತಾಳೆ. ಆ ಮೀನಿನೊಳಗಿಂದ ದುಡ್ಡು ಹೊರಗೆ ಬರುತ್ತೆ. ಅನಾಮಿಕಾ ಆಶ್ಚರ್ಯ ಹೋಗಿ ಮತ್ತೊಂದು ಮೀನನ್ನು ಕಟ್ ಮಾಡ್ತಾಳೆ. ಆ ಮೀನಿನೊಳಗಿಂದ ಬಂಗಾರ ಬರುತ್ತೆ. ಇದೆಲ್ಲ ನೋಡಿದ ಅತ್ತೆ ಸೊಸೆಯರಿಬ್ಬರು ಶಾಕ್ ಆಗುತ್ತಾರೆ. ಮೀನಿನ ಹೊಟ್ಟೆಯಲ್ಲಿ ದುಡ್ಡನ್ನು ಬಂಗಾರ ಹೇಗೆ ಬಂತು? ಎಲ್ಲೋ ಏನೋ ತಪ್ಪು ನಡೀತಾ ಇದೆ ಅಂತ ಅತ್ತೆ ಸೊಸೆಯರಿಗೆ ಅನಿಸುತ್ತೆ. ತಕ್ಷಣ ಹೋಗಿ ಪೊಲೀಸ್ ಆಫೀಸರ್ ಅನ್ನು ಭೇಟಿಯಾಗುತ್ತಾರೆ. ನಡೆದಿದ್ದೆಲ್ಲವನ್ನು ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳ್ತಾರೆ. ಅದನ್ನು ಕೇಳಿ ಆ ಇನ್ಸ್ಪೆಕ್ಟರ್ ಶಾಕ್ ಆಗುತ್ತಾನೆ. ತಕ್ಷಣ, ನೀನು ನನ್ನನ್ನು ಭೇಟಿಯಾಗಿ ವಿಷಯ ಹೇಳಿದ ಹಾಗೆ ಯಾರಿಗೂ ತಿಳಿಯದ ಹಾಗೆ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ಎಂದು ಇನ್ಸ್ಪೆಕ್ಟರ್ ಹೇಳುತ್ತಾನೆ. ಒಂದು ದಿನ ಪೊಲೀಸ್ ಅಧಿಕಾರಿ ಏನು ತಿಳಿಯದ ಹಾಗೆ ಮೀನು ಬೇಕು ಅಂತ ಕೆರೆ ಹತ್ರ ಬರುತ್ತಾನೆ. ಭೂಪತಿ ಆಗಲೇ ಸ್ವಲ್ಪ ಗಾಬರಿ ಆಗ್ತಾ ಇನ್ಸ್ಪೆಕ್ಟರ್ ಗಮನಿಸುತ್ತಲೇ ಅತ್ತೆ ಸೊಸೆಯರನ್ನು ಮೀನು ಬೇಕು ಅಂತ ಕೇಳುತ್ತಾನೆ. ಸಾರು, ನಾನು ಹಿಡಿಯೋ ಹೊತ್ತಿಗೆ ತಡವಾಗಬಹುದು. ಈ ಸಾರು ಕೂಡ ಮೀನಿನ ವ್ಯಾಪಾರ ಮಾಡ್ತಾ ಇರ್ತಾರೆ.
ಆ ಸಾರ್ ಕಾರಿನಲ್ಲಿದೆ, ಬೇಕು ಅಂದ್ರೆ ಆ ಸಾರನ್ನ ಕೇಳಿ ತಗೊಂಡು ಹೋಗಿ. ಆ ಮಾತು ಕೇಳಿ ಇನ್ಸ್ಪೆಕ್ಟರ್ ಭೂಪತಿ ಹತ್ರ ಬರುತ್ತಾನೆ. ಹಲೋ ರೀ, ನಿಮ್ಮದು ಮೀನಿನ ವ್ಯಾಪಾರನೇನಾ? ಹೌದು ರೀ, ಬೇಕು ಅಂದ್ರೆ ನೋಡಿ ಎಂದು ಆತುರಪಟ್ಟು ಕಾರಿನ ಬಾಗಲನ್ನು ತೆಗೆಯುತ್ತಾನೆ. ಇನ್ಸ್ಪೆಕ್ಟರ್ ಒಂದು ಮೀನನ್ನು ಹಿಡಿದುಕೊಳ್ಳುತ್ತಾನೆ. ಶಾರದಾ ಅವರೇ, ಈ ಮೀನನ್ನು ಕಟ್ ಮಾಡಿ. ಆ ಮಾತು ಕೇಳಿ ಶಾರದಾ ಮೀನನ್ನು ಕಟ್ ಮಾಡುತ್ತಾಳೆ. ಆ ಮೀನನ್ನು ಕಟ್ ಮಾಡುತ್ತಾಳೆ, ಅದರಿಂದ ದುಡ್ಡು ಹೊರಗೆ ಬರುತ್ತೆ. ತಕ್ಷಣ ಇನ್ಸ್ಪೆಕ್ಟರ್ ಮತ್ತೊಂದು ಮೀನನ್ನು ತೆಗೆದು ಕಟ್ ಮಾಡುವಂತ ಅನಾಮಿಕಳಿಗೆ ಕೊಡ್ತಾರೆ. ಅನಾಮಿಕ ಆ ಮೀನನ್ನು ಕೂಡ ಕಟ್ ಮಾಡ್ತಾಳೆ. ಅದರೊಳಗಿಂದ ಬಂಗಾರ ಹೊರಗೆ ಬರುತ್ತೆ. ಅದು ನೋಡಿ ಭೂಪತಿ ಅಲ್ಲಿಂದ ಓಡಿ ಹೋಗಲಿಕ್ಕೆ ಪ್ರಯತ್ನಿಸುತ್ತಾನೆ. ಆದರೆ ಇನ್ಸ್ಪೆಕ್ಟರ್ ಅವನನ್ನು ಅರೆಸ್ಟ್ ಮಾಡಿ ಜೀಪ್ ಒಳಗೆ ತೆಗೆದುಕೊಂಡು ಹೋಗ್ತಾನೆ. ಇನ್ನು ಆಗಲೇ ಭೂಪತಿ ತನ್ನ ಜೇಬಿನಲ್ಲಿರುವ 2 ಮೀನನ್ನು ಕೆಳಗೆ ಬೀಳಿಸುತ್ತಾನೆ. ಫಿಶ್ನಲ್ಲಿಟ್ಟು ಹವಾಲಾ ದುಡ್ಡನ್ನು ಸರಬರಾಜು ಮಾಡುತ್ತಿರುವ ಕಳ್ಳನನ್ನು ಹಿಡಿದುಕೊಟ್ಟಿದ್ದಕ್ಕೆ ಅತ್ತೆ ಸೊಸೆಯರಿಗೆ ಇನ್ಸ್ಪೆಕ್ಟರ್ ಥ್ಯಾಂಕ್ಸ್ ಹೇಳುತ್ತಾನೆ. ಅಲ್ಲಿಂದ ಹೊರಟು ಹೋದ ನಂತರ ಅತ್ತೆ ಸೊಸೆಯರಿಗೆ ಆ 2 ಮೀನುಗಳು ಸಿಕ್ಕುತ್ತದೆ. ಅವುಗಳನ್ನು ಕಟ್ ಮಾಡಿ ನೋಡುತ್ತಾರೆ. ಅದರಲ್ಲಿ ದುಡ್ಡು ಬಂಗಾರ ಇರುತ್ತೆ. ಹಾಗೆ ಬಂದ ದುಡ್ಡು ಬಂಗಾರದಿಂದ ಅವರ ಕಷ್ಟಗಳೆಲ್ಲ ತೀರಿಸಿಕೊಂಡು ಒಂದು ದೊಡ್ಡ ಮನೆಯನ್ನು ಏರ್ಪಾಟು ಮಾಡ್ಕೋತಾರೆ. ಆಗಿನಿಂದ ಅತ್ತೆ ಸೊಸೆಯರು ತಮ್ಮ ಹೊಸ ಮನೆಯಲ್ಲಿ ಆನಂದದಿಂದ ಜೀವಿಸುತ್ತಾ ಇರುತ್ತಾರೆ.